ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ವತಿಯಿಂದ ಬೆಟ್ಟದಾಸನಾಪುರದಲ್ಲಿ ಜೆಸಿಬಿ ಟಿಪ್ಪರ್ ಮಾಲೀಕರ ಹಾಗೂ ಡ್ರೈವರ್ಗಳ ಸಮಾಗಮ ಕಾರ್ಯಕ್ರಮ. ಜೆಸಿಬಿ ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ ಮಾಲೀಕರಿಗೆ ಆಗುತ್ತಿರುವ ತೊಂದರೆಗಳನ್ನು ನಿವಾರಿಸಲು ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜೆಸಿಬಿ ಪ್ರತಿ ಗಂಟೆಗೆ ಈಗ 900 ರುಗಳನ್ನು ನೀಡುತ್ತಿದ್ದು, ಇದು ಜೆಸಿಬಿಗಳ ನಿರ್ವಹಣೆ ಹಾಗೂ ಡ್ರೈವರ್ಗಳಿಗೆ ತಿಂಗಳ ಸಂಬಳ ನೀಡಲು ಸಾಕಾಗುತ್ತಿಲ್ಲ. ಹಾಗಾಗಿ ಈ ವರ್ಷದಲ್ಲಿ ಜೆಸಿಬಿ ದರವನ್ನು ಪ್ರತಿ ಗಂಟೆಗೆ 1200 ರುಗಳನ್ನು ನಿಗದಿ ಮಾಡಿದ್ದು, ಹಾಗೆಯೇ ಜೆಸಿಬಿ ಮಿನಿಮಮ್ ಚಾರ್ಜ್ ದಿನಕ್ಕೆ 4000 ರು, ಜೆಸಿಬಿ ಬ್ರೇಕರ್ 1 ಗಂಟೆಯ ದರ 1600, ಟಿಪ್ಪರ್ 1 ದಿನದ ಬಾಡಿಗೆ 7000 ರು ಮಾಡಬೇಕು. ಟ್ರ್ಯಾಕ್ಟರ್ 1 ದಿನ ಬಾಡಿಗೆ 4000 ರು ನಿಗದಿಪಡಿಸಿದ್ದು, ಬೆಟ್ಟದಾಸನಾಪುರ, ಮೈಲಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲೂ ಇರುವ ಎಲ್ಲ ಜೆಸಿಬಿ ಹಾಗೂ ಟಿಪ್ಪರ್ ಮಾಲೀಕರು ಈ ದರಗಳನ್ನು ಅನುಸರಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಪಂಚಾಯಿತಿ ಸದಸ್ಯರಾದ ಸರ್ದಾರ್ ಬಾಷಾ, ಜೆಸಿಬಿ ಬಾಬು, ಅಸ್ಗರ್ ಯಾರಬ್, ಎಚ್ಕೆಜಿಎನ್ ಮಾಲೀಕರು ಮೆಹಬೂಬ್ ಪಾಷಾ ಹಾಗೂ ಪ್ರಕಾಶ್ ಉಪಸ್ಥಿತರಿದ್ದರು. ಸೇರ್ಕೊಂಬೋದು, ದೊಡ್ಡದಲ್ಲ. ನಾವೇನ್ ರೂಲ್ಸ್ ತಂದಿದೀವಿ ಆ ರೂಲ್ಸ್ ಫಾಲೋ ಅಪ್ ಮಾಡಂಗಿದ್ರೆ ಮಾತ್ರ ಸೇರ್ಕೋ, ಇಲ್ಲ ಅಂದ್ರೆ ಸೇರ್ಕೋಬೇಡ ಅಂತಾನು ಹೇಳಿದ್ವಿ. ನಮ್ಗೆ ಗೊತ್ತಾಗಲ್ಲ ಡ್ರೈವರ್ಗಳು ಏನ್ ಮಾಡ್ತಾರೆ. ನಾವು ಇಲ್ಲಿ ಬರ್ತಾರೆ ಗಿರಾಕಿ, ಇಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ, ಡ್ರೈವರ್ಗಳು ಕಳಿಸ್ಬಿಡ್ತೀವಿ. ಅಲ್ಲಿ ತಗರಲ್ಲಿರೋ ಜಾಗ ನಮ್ಗೆ ಗೊತ್ತಾಗಲ್ಲ. ಈಗ ಒಂದ್ ಗಾಡಿ ಪಾಪ 4 ತಿಂಗಳಿಂದ ಇಲ್ಲಿ ಎಲೆಕ್ಟ್ರಾನ್ ಸಿಟಿಯಲ್ಲೇ ಇದೆ, ಸ್ಟೇಷನ್ ಅಲ್ಲೇ ಇದೆ, ಇನ್ನೂ ಗಂಟೆ ಬಂದಿಲ್ಲ ನೋಡಿ. ಆ ಥರ ಆಗ್ಬಿಟ್ರೆ 4 ತಿಂಗಳಿಂದ ಅವ್ರು ಏನು ತಿನ್ನೋದು, ಅವ್ರ ಡ್ಯೂ ಏನು ಕಟ್ಟೋದು, ಆ ಥರ. ಒಂದು ನಿಮಿಷ ಮಾತಾಡು. ಆಮೇಲೆ ನೋಡಿ, ನಮ್ಮ ಡ್ರೈವರ್ಗಳು ಗೊತ್ತಾಗಲ್ಲ ಇದು. ಪಾಪ ನಾವು ಕಳಿಸ್ಬಿಡ್ತೀವಿ ಡ್ರೈವರ್ಗಳಿಗೆ. ಅಲ್ಲಿ ಹೋದಾಗ ಪಾಪ ಅವರು ಏನು ಮಾಡ್ತಾರೆ, ಈ ವ್ಯಾಪಾರ ಮಾಲೀಕರು ಹಾಗೂ ಜೆಸಿಬಿ ಸಂಘ ಅಂತ ನಾವು ಮಾಡಿದ್ವಿ. ಈ ಸಂಘನ ದಯವಿಟ್ಟು ಹೈಲೈಟ್ ಮಾಡಬೇಕು. ಇಲ್ಲಿಂದಲ್ಲ, ಈ ಬೆಟ್ಟದಾಸಪುರದಿಂದ ಇಲ್ಲ, ಇಡೀ ಕರ್ನಾಟಕ, ಇಲ್ಲಿ ಡೆಲ್ಲಿವರೆಗೂ ಇದು ಹೈಲೈಟ್ ಆಗಬೇಕು. ಈ ತರ ದಯವಿಟ್ಟು ನೀವು ಹೈಲೈಟ್ ಮಾಡಿ. ಹೈಲೈಟ್ ಮಾಡಿದ್ರೆ ಎಲ್ಲಾ ಜನಕ್ಕೂ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗಲ್ಲ ಅಣ್ಣ. ನೀವು ಹೈಲೈಟ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗೋದು. ಸುಮ್ಮನೆ ನಾವು ಇಲ್ಲಿ ಮೀಟಿಂಗ್ ಮಾಡ್ತಾ ಇದೀವಿ, ಇದು ಮಾಡ್ತಾ ಇದೀವಿ, ನಮ್ಗೇನು ಒಂದ್ 4-5 ಜನ ಬರ್ತಾರೆ, ಒಂದ್ 20 ಜನ ಬರ್ತಾರೆ, ನೋಡ್ಕೊಂತಾರೆ, ಹೋಗ್ತಾರೆ. ಕೆಲವು ಕಡೆ ಅದು ನಡೀತಾ ಇದೆ. ಯಾರು ಗಾಡಿ ಕರ್ಕೊಂಡು ಹೋಗ್ತಾರೆ ಅವರೇ ಅದಕ್ಕೆಲ್ಲ ಜವಾಬ್ದಾರಿಯಾಗಿರ್ತಾರೆ. ಮತ್ತೆ ಆ ಗಾಡಿ EMI ಕೂಡ ಅವರೇ ಹೊರಸ್ಬೇಕಾಗುತ್ತೆ. ಆ ತರ ಏನಾರ ಪಾರ್ಟಿ ನಮಗೆ ಗೊತ್ತಿಲ್ಲ, ನಮಗೇನು ಅದೇ ಮಾಹಿತಿನೇ ಇಲ್ಲ ಅಂತ ಹೇಳಿದ್ರೆ ಅವ್ರ ಮನೆ ಮೇಲೆ ಇದು ಏನಂದ್ರೆ 900 ರೂಪಾಯಿ ಸಿಕ್ತು 2-3 ತಿಂಗಳ ಕಷ್ಟಪಟ್ಟಿದ್ದಕ್ಕೆ. ಅದೇ ರೀತಿ ಈಗ ನಾವು 1200 ರೂಪಾಯಿ ಅಂದ್ರೆ 1200 ರೂಪಾಯಿ ಫಿಕ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕಂಪಲ್ಸರಿ 1 ತಿಂಗಳು ಆಗ್ಬೋದು ಕಷ್ಟ, 2 ತಿಂಗಳು ಕಂಪಲ್ಸರಿ ಬಂದೇ ಬರುತ್ತೆ. ಆ ತರ 800 ರಿಂದ 1000 ಜನ ಇರುವಂತಹ ಯೂನಿಯನ್ ಇದು. ಇನ್ನು ಮುಂದೆ 3000-4000 ಸೇರ್ಕೊಳ್ಳುವಂತಹ ಮಾಲೀಕರು ಸೇರ್ಕೊಳ್ಳುವಂತಹ ಯೂನಿಯನ್ ಆಗುತ್ತೆ ಇದು. ಅದರಲ್ಲಿ ಬರೀ 10 ಜನ ಬಂದ್ರೆ ಸಾಕು ಸ್ಟೇಷನ್ ಮುಂದೆ, ಅಷ್ಟು ಬೇಡ, 100 ಜನ ಬರೋದು ಸಾಕು. ಅವನ್ನ ಯಾರು ಅಧಿಕಾರಿ ಅಂದ್ರೆ ಪ್ರೂಫ್ ಇರಬೇಕು, ವಿತ್ ರೆಕಾರ್ಡ್, ವಿತ್ ಹತ್ರ. ಆದ್ರಿಂದ ಅದು ಏನ್ ಮಾಡ್ತಾ ಇದ್ರು ಅಂದ್ರೆ, 4000ದಲ್ಲಿ ಏನು ಮಾಡಕ್ ಆಗ್ತಾ ಇರಲಿಲ್ಲ. 7000 ಈಗ 7000ದಲ್ಲಿ ಆರಾಮಾಗಿ ನಾವು ಡ್ಯೂ ಕಟ್ಬೋದು, ನಮ್ಮ ಮನೆ ಸಂಸಾರನೂ ನಡೆಸ್ಬೋದು, ಮತ್ತೆ ನಾವು ಆರಾಮಾಗಿ ಗಾಡಿ ಡ್ರೈವರ್ಗಳು ಕೊಡ್ಬೋದು, ಗಾಡಿನೂ ಸೇಫ್ಟಿಯಾಗಿ ಇಕ್ಕೋಬಹುದು. ನಾವು ಒಂದು ಟೈರ್ ಹಾಕಕ್ ಆಗ್ತಾ ಇರಲಿಲ್ಲ 4000ದಲ್ಲಿ. ಟೈರ್ಗಳು ಹೊಡೆದಾದ್ರೆ ಟೈರ್ ಹಾಕಕ್ ಆಗ್ತಾ ಇರಲಿಲ್ಲ. ಟೈರ್ 4000 ತಗೊಂಡು ಟೈರು ಎಲ್ಲ ನಾನು ನಿಂತ್ಕೊಂಡ್ರೆ ಏನ್ ಮಾಡೋಣ ಹೇಳಿ. ಪಂಚರ್ ಆದ್ರೆ ಪಂಚರ್ ಕಾಸಿರಲ್ಲ, ಆ ತರ ಪರಿಸ್ಥಿತಿ ಇತ್ತು. ಈಗ 7000ದಲ್ಲಿ ನಾವು ಆರಾಮಾಗಿ ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದಿಂದ ಇವತ್ತು ಈ ಭಾಗದಲ್ಲಿ ಬೆಟ್ಟದಾಸಪುರ ಸಂಘ ಕಡೆಯಿಂದ ನಮ್ಮ ಜೆಸಿಬಿ ಮಾಲೀಕರು ಹಾಗೂ ಇನ್ನಿತರೆ ಟಿಪ್ಪರು, ಟ್ರ್ಯಾಕ್ಟ್ರು ಎಲ್ಲ ಮಾಲೀಕರು ಸೇರಿ ಇದೊಂದು ಹಮ್ಮಿಕೊಂಡಿದ್ದೀವಿ ನಾವು ಕಾರ್ಯಕ್ರಮ. ಆದ್ರಿಂದ ನಮಗೆ ಜೆಸಿಬಿ ರೇಟು ಮುಂಚೆ ಇವಾಗ ನಾವು ಮಿನಿಮಮ್ 3,200 ಈ ತರ ಹೋಗ್ತಾ ಇದ್ವಿ ನಾವು. ಗುಲ್ಬರ್ಗದವ್ರು ಗಾಡಿ ತಗೊಂಡಿದ್ದಾರೆ. ಫಸ್ಟ್ ಅವ್ರು ಆಪರೇಟರ್ ಏನ್ ಮಾಡ್ತಾ ಇದ್ರು, ಅವ್ರ ಓನರ್ ಹತ್ರ ಗಾಡಿ ಓಡಿಸ್ತಾ ಇದ್ರು. ಈಗ ಅವ್ರ ಓನರ್ ಸಪೋರ್ಟ್ ಮಾಡಿ ಅವ್ರ ಗಾಡಿಗಳು ತಂದ್ರೆ ಅವ್ರದ್ದು ದುಡ್ಡಿನ ತಗೊಂಡಿರ್ತಾರೆ. ಇವಾಗ ನಾವು ಗಾಡಿ ಇಲ್ಲಿ ಹಾಕ್ಬೇಡ ಅಂದ್ರೆ ಅವ್ರ ಓನರ್ ಫೋನ್ ಮಾಡ್ತಾರೆ. ಅವ್ರ ಓನರು ಗಾಡಿ ಬಂದು ಆಪರೇಟರ್ದು, ಗಾಡಿ ಬಂದು ನಂದು ಅಂತಾರೆ. ನಾವು ಮೊನ್ನೆ ಸೋಮವಾರ ನಮ್ಮ ಉಳಮಂಗಲದಲ್ಲಿ ನಾವು ಒಂದು 7 ಜನ ಇದ್ದಿ ಒಂದು ಗ್ರೂಪ್ ಮಾಡಿದ್ರಿ, ಗುಲ್ಬರ್ಗದಲ್ಲಿ ಯಾರು ಗಾಡಿ ಹಾಕ್ಬಾರ್ದು ಅಂತ.
ಈಗ ಏನ್ ಮಾಡ್ತಾ ಇದಾರೆ ಅವರು, ಅವ್ರ ಓನರ್ ಫೋನ್ ಮಾಡ್ತಾರೆ, ಅವ್ರ ಓನರ್ ಬರ್ತಾರೆ, ಅವ್ರ ಓನರ್ ಅವ್ರು ಸಪೋರ್ಟ್ ಮಾಡ್ತಾರೆ. ಗಾಡಿ ಹಾಕೊಳ್ಳಿ, ರೇಟ್ ಕಮ್ಮಿ ಮಾಡಬಾರ್ದು. ಅಣ್ಣ ರೇಟ್ ಪ್ರಾಬ್ಲಮ್ ಆಗುತ್ತೆ. ಪ್ಲಸ್ ಈಗ ನಾನು ಹೇಳೋದೇನೆಂದ್ರೆ, ನಾವು ತೀರಾ ಮುಂದ್ಬಿಟ್ಟಿದ್ವಿ ಈ ಗಾಡಿಗಳು ತಗೊಂಡು, ಜೆ ಸಿ ಬಿಗಳು ತಗೊಂಡು 2010 ಏನು ಮಾಡ್ತಾ ಇದ್ವಿ ನಮಗೆ ಗೊತ್ತಿರಲಿಲ್ಲ. ಸುಮ್ಮನೆ ಹೆಸರಿಗೆ ಜೆ ಸಿ ಬಿ ಇದೆ ಗೊತ್ತು, ಆದರೆ ಅದರಲ್ಲಿ ಏನಿದೆ ಸಂಪಾದನೆ? ಏನಿಲ್ಲ. ನಾವು ನೋಡಿ, ನಾವು ಅದರಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದರಲ್ಲಂತೂ ₹1 ಸಂಪಾದನೆ ಇರಲಿಲ್ಲ. ಯಾಕಂದರೆ 700 ರೂಪಾಯಿ ಇತ್ತು, 900 ರೂಪಾಯಿ ಮಾಡಿದ್ವಿ. 900 ರೂಪಾಯಿ ಮಾಡಿದಾಗ ಡೀಸೆಲ್ ಜಾಸ್ತಿ ಆಯಿತು. ಡೀಸೆಲ್ ಜಾಸ್ತಿ ಆದಾಗ ಗ್ರಾಮದವರು ಇಲ್ಲಿ ಸ್ಟೇಜ್ ಮೇಲೆ ಹಸಿನವರು ಎಲ್ಲರಿಗೂ ಧನ್ಯವಾದಗಳು. ಬಂದಿರೋದಕ್ಕೋಸ್ಕರ ಬೆಡದಾಸನಪುರ ಮತ್ತು ಮೈಸೂರು ಗ್ರಾಮಕ್ಕೆ ಬಂದು ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮತ್ತೆ ಹೊಸ ರೇಟ್ ಬಂದಿದೆ, 1200 ರೂಪಾಯಿ JCB ಅವರ್ಗೆ ಮಾಡಿದಿರಿ, ಮಿನಿಮಮ್ 4000 ಮಾಡಿದಿರಿ. ದಯವಿಟ್ಟು ಎಲ್ಲರೂ ಅದನ್ನ ಫಾಲೋ ಮಾಡಬೇಕು, ಯಾರು ಕಮ್ಮಿ ಹೊಡಿಬಾರ್ದು. ನಮ್ಮಲ್ಲಿ ನಮ್ಮ ಒಗ್ಗಟ್ಟಿದ್ರೆ ಮಾತ್ರನೇ ಇದನ್ನ ನಾವು ಒಂದು ಮಟ್ಟಕ್ಕೆ ತಗೊಂಡು ಹೋಗೋಕ್ಕಾಗೋದು. ಇವಾಗ ಆಲ್ಮೋಸ್ಟ್ ಒಂದು 5 ವರ್ಷದಿಂದ 900 ರೂಪಾಯಿ ರೇಟ್ ಇತ್ತು. ಆ 900 ರೂಪಾಯಿ ರೇಟ್ಗೋಸ್ಕರ ನಾವು ತುಂಬ ಕಷ್ಟ ಬಿದ್ದಿದ್ವಿ. ಆಗ್ರಾದಲ್ಲೆಲ್ಲ ಹೋಗಿ ಸೇಮ್ ಇದೇ ಥರ ಪ್ರತಿಭಟನೆ ಮಾಡಿ, ಸ್ಟ್ರೈಕ್ ಮಾಡಿ, ಅವಾಗ ಅಷ್ಟೇ ಅಧ್ಯಕ್ಷರು ದೇವರಾಜ್ ಅವರು ಮತ್ತೆ ಸಾಹೇಬ್ರ ಮಾತಾಡೋಣ, ಸ್ಪಂದಿಸ್ತಾರೆ, ಎಲ್ಲಕ್ಕೂ ಸ್ಪಂದಿಸಿದ್ದಾರೆ. ಅವರು ಸಹಕಾರ ಕೊಡ್ತಾರೆ ಅನ್ಕೊಂಡಿದ್ದೀನಿ, ಅವರು ಸಹಕಾರ ಕೊಡ್ತಾರೆ. ಇವತ್ತಿನ ದಿನ ಅದೆಲ್ಲ ರೇಟ್ಗಳು ಜಾಸ್ತಿ ಆಗೋ ಕಾರಣಕ್ಕಾಗಿ 1 ಗಂಟೆಗೆ JCB ದರ 1200 ರೂಪಾಯಿ JCB ಮಾಡಿದೆ. 1 ಗಂಟೆ ಮಿನಿಮಮ್ 4000, 3 ಗಂಟೆ 4000, ಮಿನಿಮಮ್ 4000 ಪ್ಲಸ್ ಬ್ಯಾಟ. JCB 1 ತಿಂಗಳ ಬಾಡಿಗೆ 1,10,000 ರೂಪಾಯಿ. ನಾನು ಕಂಡಂಗೆ 2007-8 80,000 ರೂಪಾಯಿ ಇತ್ತು. ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಷ್ಟು ನಮ್ಮ ನಾವು ಮಾಲೀಕರಿಗೆ ಇದು ಮಾಡೋದೆಲ್ಲ ಒಳ್ಳೆಯದಕ್ಕೆ ಪ್ರತಿಯೊಬ್ಬರು ಪಾಲನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನಮಸ್ಕಾರ. ನಮ್ದೊಂದು ರೇಟ್ ಹಾಕಿದ್ರೆ ಅವ್ರದ್ದು ಡ್ರೈವರ್ದವ್ರದ್ದು ಒಂದು ರೇಟ್ ಆಗ್ತಾ ಐತೆ. ಹೌದು ಕರೆಕ್ಟ್. ನಿನ್ನೆ ಒಂದು ಕಂಪ್ಲೇಂಟ್, ಅಲ್ಲ 3 ದಿವಸ ಕಂಪ್ಲೇಂಟ್ ಲಂಬಾಣಿ ಹುಡುಗರು, ನಾವು ಗಿರೀಶ್ ಅವರೆಲ್ಲ ಅದನ್ನೇ ಹೇಳ್ತಾರದು. ಅಲ್ಲಿ ಬಂದ್ಬಿಟ್ಟು ಜಿಗಣಿ ಮತ್ತೆ ಔಟ್ ಸೈಡ್ ಇಂದ ಎಲ್ಲ ಬಂದ್ಬಿಟ್ಟು ಎತ್ಕೊಂಡ್ಬಂದು ಲಂಬಾಣಿ ಹುಡುಗರು ಹಾಕೊಂತ ಇದಾರೆ. ಹಾಕೊಂಡ್ಬಿಟ್ಟು ನಮಗ್ ಗೊತ್ತಿಲ್ದಿರ ಕಡಿಮೆ ರೇಟ್ಗೆ 800 ರೂಪಾಯಿ, 825, 850 ರೂಪಾಯಿ ನಮಗ್ ಗೊತ್ತಿಲ್ದಿರ ಮಾಡ್ತಾ ಇದಾರೆ. ನಾವ್ ಇಲ್ಲಿ ಹಾಕ್ಬೇಡ್ರಪ್ಪ ಗಾಡಿ ಅಂತ ಹೇಳಿದ್ರು. ಬೇರೆ ಸ್ಟೆಪ್ ತಗೊಳ್ಳೋಣ, ಅಷ್ಟ್ ಮಾಡಿ. JCB ಮಾಲೀಕರಿಗೂ ಹಾಗೂ ಈ ಸಭೆಗೆ ಬಂದಿರುವ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೂ ಎಲ್ಲರಿಗೂ ನಮಸ್ಕಾರ. ನಾನೇನು ಹೇಳ್ತೀನಿ ಅಂದರೆ, ಆ ಹುಳಿಮಂಗ್ಲ ಭಾಗದಲ್ಲಿ ಎಷ್ಟು ಜನ ಓನರ್ ಇದ್ದಾರೆ? ಇಲ್ಲಿ ಎಷ್ಟು ಜನ ಬಂದಿದ್ದೀರಾ ಇಲ್ಲಿಗೆ? JCB ಓನರ್ ಒಬ್ಬರೇನಾ? 3 ಜನ ಬಂದಿದ್ದೀರಾ. ಅಲ್ಲಿ ಎಷ್ಟು ಗಾಡಿ ಇದೆ? 15 ಗಾಡಿ ಇದೆ. ಅವ್ರಿಗೂ ಹೇಳಿ ಈ ಥರ ಹಿಂಗೆ ಬೆಂಗಳೂರೆಲ್ಲ ಸಂಘಟನೆ ಆಗ್ತಾ ಇದೆ, 1200 ಮೀಟಿಂಗ್ ನಡೀತಾ ಇದೆ. ಎಲ್ಲಿ? ಸೂರ್ಯ ಸಿಟಿ ಹತ್ರ. ಯಾಕೆ ಅಂದ್ರೆ ಇವತ್ತು ಇಡೀ ಬೆಂಗಳೂರೇ ಒಂದಾಗಿದೆ. ನಾವು ಕೂಡ ಬೆಂಗಳೂರು JCB ಟಿಪ್ಪರ್ ಸೇರ್ಕೊಳ್ಬೇಕು ಅನ್ನೋದನ್ನ ಒಂದು 300 ಜನ ಇವತ್ತು ಮೀಟಿಂಗ್ ನಡೀತಾ ಇದೆ. ನಿಮ್ಗೆ ಈಗ ಸ್ವಲ್ಪ ಗ್ರೂಪ್ ಹಾಕ್ತಾರೆ ಅವರು. ಮೀಟಿಂಗ್ ಅಂದ್ರೆ ಒಂದು ಎಲ್ಲಾ ಮಾಲೀಕರು ಸಭೆ, ಯಾವತ್ತು ನಾವು ಜೋರಾಗಿ ಮಾಡ್ಬೇಕು, ಈ ತರ ಒಂದು ತಂತ್ರ ಮಾಡ್ಬೇಕು ಅನ್ನೋದನ್ನ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲೂ ಹೀಗೆ ಇತ್ತು, ನಿಮ್ಮೂರ್ ಕಡೆ ಹೀಗೆ ಇತ್ತಪ್ಪ. ಇಡೀ ಟ್ರಾಕ್ಟರ್ ಡ್ರೈವರ್ 1200 ರೂಪಾಯಿ ಪೇಮೆಂಟ್ ಕೊಡ್ಬೇಕು ಒಂದಿನಕ್ಕೆ. ಡೀಸೆಲ್ ಎಷ್ಟು ಕುಡಿತೈತ? 4000 ರೂಪಾಯಿ ಕಮ್ಮಿ ಹೋಗ್ಲೇಬಾರ್ದು. ಒಂದ್ ದಿವಸ ಅಲ್ಲ, 1 ವಾರ ನಿಂತಿರ್ಲಿ. ಅದೇ ರೀತಿ ಲಾರಿನೂ ಅಷ್ಟೇ 5000 ರೂಪಾಯಿ ಇತ್ತು, ಒಂದೇ ಸರಿ 7000 ರೂಪಾಯಿ ಮಾಡಿದ್ದೇನಕ್ಕೆ? ಇವತ್ತು ಇದ್ಕೊಂಡು ಟೈರ್ ರೇಟ್ ಏನಿದೆ? ಅವತ್ತು 28,000 ರೂಪಾಯಿ ಇತ್ತು ಫ್ರಂಟ್ ಟೈರ್, ಇವತ್ತೆಷ್ಟು? 35,000 ರೂಪಾಯಿ ಇದೆ, 37,000 ಚಿಲ್ಲರೆ ಇದೆ. ಒಂದು ಆಯಿಲ್ ಏರ್ ಫಿಲ್ಟರ್ ಎಷ್ಟಿದೆ? ಇವತ್ತು 4,500 ರೂಪಾಯಿ ಇದೆ, ಅವತ್ತು ಎಷ್ಟಿತ್ತು? 2,000 ರೂಪಾಯಿ. ಸರ್, ಈಗ ನಮ್ಮ ರೇಟ್ ನಾವೇನ್ ಜಾಸ್ತಿ ಮಾಡಿದೀವಿ ಅದನ್ನ ಪಾಲನೆ ಮಾಡದಿದ್ದರೆ ಅಂತವರಿಗೆ 10,000 ಕಟ್ಟಿಟ್ಟ ಬುತ್ತಿ, ದಂಡ ಕಟ್ಟಿಟ್ಟ ಬುತ್ತಿ. ಯಾವ ರೀತಿ ಕ್ರಮ ಕೈಗೊಳ್ತೀರಿ ಸರ್? ಅದನ್ನ ಲೀಗಲ್ ಆಗಿ ಏನ್ ಮಾಡಬೇಕು? ಲೀಗಲ್ ಆಗಿ, ಯಾಕೆಂದ್ರೆ ಸಂಘ ಅವ್ರು ಕೊಡೋ ದುಡ್ಡು ನಮ್ಗೆ ಯಾರಿಗೂ ಕೊಡೋಲ್ಲ, ಸಂಘದಲ್ಲಿರುತ್ತೆ, ಸಂಘ ಬೆಳೆಯುತ್ತೆ. ಅವರು ನಿಮ್ಮ ಸಂಘದಲ್ಲಿ ಇಲ್ಲ ಅಂತಂದಾಗ ಅವ್ರಿಗೆ ಯಾವ ರೀತಿ? ಸರ್, ಅವ್ರಿಗೆ ಮನವೊಲಿಸ್ತೀವಿ, ಮನವೊಲಿಸಿ